ಫ್ರೆಂಡ್ಸ್ ನೋಡಿ, ಇದು ನಾವು ಒಂದಷ್ಟು ಕಾಯಿನ್ಸ್ಗಳು ಮನೇಲಿದ್ವು. ಅವಳು ಸ್ವಲ್ಪ ಕಪ್ಪಗಾಗಿದ್ವು, ಹಾಗೆ ಕಾಣಿಸ್ತಾ ಇರಲಿಲ್ಲ. ಸೊ ಈ ಒಂದು ಸಂಡೆಯನ್ನು ನಾವು ಮೀನಿಂಗ್ಫುಲ್ ಮಾಡಬೇಕು ಅಂತೇಳಿ ಈ ಕಾಯಿನ್ಗಳನ್ನು ನಾವು ನೀಟ್ ಮಾಡಿ, ಆನಂತರ ಅದರ ಬೆಲೆ ಮತ್ತು ಅದರ ಇಸ್ವಿಯನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಸೊ ಒಂದೊಂದನೇ ಈಗ ತೋರಿಸ್ತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ಇದು 1920 ಜಾರ್ಜ್ ಕಿಂಗ್ ಎಂಪೆರರ್ ಕಾಲದ್ದು, ಅಂದರೆ ಬ್ರಿಟಿಷರ ಆಡಳಿತದಲ್ಲಿ ಇದ್ದಂಥ ನಾಣ್ಯಗಳಿದು. ಇದು 1925 1 ಪೈಸಾ ಕಾಯಿನು. ಆ್ಯಂಡ್ ಇದು 1933 1933, ಇದು ಕೂಡ ಒಂದು ಆಣೆ ಅಂತ ನಾವು ಅವಾಗ ಹೇಳ್ತಾ ಇದ್ವಿ. ಆ್ಯಂಡ್ ಇದು 1940, ಇದು ಕೂಡ 1 ಪೈಸೆ ಕಾಯಿನ್. ಇದು 1944, ಇದು ಕೂಡ 1 ಪೈಸೆಯ ಬೊಟ್ಟು. ಆ್ಯಂಡ್ ನಾವೀಗ ಕೆಳಗೆ ನೋಡ್ತಾ ಇರೋದು ಸ್ವಾತಂತ್ರ್ಯ ನಂತರದ ನಾಣ್ಯಗಳು, 1947 ಎಬೋವ್ ಇರ್ತಕ್ಕಂಥ ನಾಣ್ಯಗಳು, ನಮ್ಮ ಭಾರತ ಸರ್ಕಾರದ ಆಡಳಿತದ ಕಾಲದಲ್ಲಿ. ಇಲ್ಲಿ ನೋಡ್ಬೋದು ನೀವು, ಮಹಾತ್ಮ ಗಾಂಧೀಜಿಯವರ ಫೋಟೋವನ್ನು ನೋಡ್ತಾ ಇದ್ದೀವಿ. ಆಗಷ್ಟೇ ಸ್ವತಂತ್ರ ಬಂದು 1 ವರ್ಷ ಆಗಿತ್ತು. 1948 ಈ ಒಂದು ನಾಣ್ಯ ಬಿಡುಗಡೆ ಆಗಿದೆ. ಸೊ ಇದು 20 ಪೈಸೆ ಕಾಯಿನ್. ಇದು ನೆಕ್ಸ್ಟ್ ನೋಡ್ತಾ ಇರೋದು 1962 1 ನಯಾ ಪೈಸೆ ಅಂತ ಹೇಳ್ತೀವಿ. ಅಂದರೆ ಸ್ವತಂತ್ರ ನಂತರ ಬಂದಂಥ ಹೊಸ 1 ಪೈಸೆಯ ಕಾಯಿನ್ ಇದು, ಹಾಗಾಗಿ ನಯಾ ಪೈಸೆ ಅಂತ ಹೇಳ್ತಾರೆ. ಇದನ್ನ ಒಂದು ಹೊಸ ಪೈಸೆ, ಇದು 1 ಪೈಸೆ. ಇದು 1970 20 ಪೈಸೆಯ ಕಾಯಿನ್. ಇದು 1971, ಇದು ಕೂಡ 20 ಪೈಸೆಯ ಕಾಯಿನ್. ಆ್ಯಂಡ್ ಇದು 1984 20 ಪೈಸೆಯ ನಾಣ್ಯ. ಆ್ಯಂಡ್ ಇದು 1986 25 ಪೈಸೆಯ ಕಾಯಿನ್. ಇದು ಬಂದು ಗೇಂಡಾಮೃಗ ಚಿತ್ರ ಇದೆ ನೋಡಿ ಫ್ರೆಂಡ್ಸ್. ಇದು ನಾವೆಲ್ಲ ಚಿಕ್ಕವರಿದ್ದಾಗ ನೋಡಿದಂಥ ಕಾಯಿನ್. ಇದು 1988, ಇದು 25 ಪೈಸೆ. ಆ್ಯಂಡ್ ಇದು 1988ರ ಒಂದು ನಾಣ್ಯ, ಇದು ಬಂದು 50 ಪೈಸೆ. 1994 25 ಪೈಸೆ ಕಾಯಿನ್ ಇದು. ಆ್ಯಂಡ್ ಇವೆಲ್ಲವೂ ಕೆಳಗಡೆ ಇರ್ತಕ್ಕಂಥವು 2000 ನಂತರ, 2000 ಇಸವಿಯ ನಂತರದ ನಾಣ್ಯಗಳಿದು. 2002, 2003, 2009, 2007, 2012, 2017, 2019, 2024. ಆ್ಯಂಡ್ ಫೈನಲಾಗಿ ನಮಗೆ 2 ಸ್ಟ್ಯಾಂಪ್ ಕೂಡ ಸಿಕ್ಕಿದ್ವು. ಸೊ ಇದು 20 ಪೈಸೆಯ ಹಳೆಯ ಸ್ಟ್ಯಾಂಪ್ಗಳು. ಸೊ ಇಷ್ಟು ಕಾಯಿನ್ಸ್ ಅಷ್ಟೇ ನಮಗೆ ನಮ್ಮ ಮನೇಲಿ ಸಿಕ್ಕಿದಂಥವು. ಇವುಗಳನ್ನು ಸ್ವಲ್ಪ ಕ್ಲೀನ್ ಮಾಡಿ ಉಜ್ಜಿ ನಾವು ಅಕಾರ್ಡಿಂಗ್ ಟು ವರ್ಷ, ಆ ವರ್ಷಗಳು ಮತ್ತು ಎಷ್ಟು ಅದ್ರ ಬೆಲೆ ಅನ್ನೋದನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡಿದ್ದೀವಿ. ಇದು ನಮ್ಮ ಮುಂದಿನ ಪೀಳಿಗೆಯ ಮಕ್ಕಳಿಗೆಲ್ರಿಗೂ ಕೂಡ ಅನುಕೂಲ ಆಗಲಿ ಅಂಥೇಳಿ ಮಾಡಿದ್ದೀವಿ. ಸೊ ಇಷ್ಟು ಕಾಯಿನನ್ನು ಕಲೆಕ್ಟ್ ಮಾಡಿ ಇವತ್ತು ನಮಗೆ ಈ ಒಂದು ಆ್ಯಕ್ಟಿವಿಟಿಯನ್ನು, ಹಾಗೆ ಈ ಒಂದು ನೆನಪನ್ನು ಮೆಮೊರಿಯಲ್ಲಿ ಉಳಿಯೋಂಗೆ ಮಾಡಿರ್ತಕ್ಕಂಥದ್ದು ನನ್ನ ಪ್ರೀತಿಯ ತಾಯಿ ಮಂಜುಳಾ ದೇವಿ ಅಂತೇಳಿ. ಅವ್ರು ನೋಡಿ, ಅವರು ಹುಟ್ಟಿಲ್ಲ ಈ ಒಂದು ಇಸ್ವಿನಲ್ಲಿ, ಆದರೂ ಕೂಡ ಅವರು ಚಿಕ್ಕವರಿದ್ದಾಗ ಸಿಕ್ಕಂಥ ಕಾಯಿನ್ಗಳನ್ನು ಸುಮಾರು ಒಂದು 65 ವರ್ಷ ಹಿಂದಿನಿಂದನೂ ಅವರು ಅದನ್ನು ಚೆನ್ನಾಗಿ ಪ್ರಿಸರ್ವ್ ಮಾಡ್ಕೊತಾನೆ ಬಂದಿದ್ದಾರೆ. ಸೊ ಅವ್ರಿಗೂ ಕೂಡ ನಾನು ಸ್ಪೆಷಲಿ ಥ್ಯಾಂಕ್ಸನ್ನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಥ್ಯಾಂಕ್ ಯು.